ವಯೋನಿವೃತ್ತಿ ಹೊಂದಿದ್ದ ದೈಹಿಕ ಶಿಕ್ಷಕ ಜಯರಾಜುಗೆ ಸನ್ಮಾನ. ನಗರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾವೇರಿಯ ಸಭಾಂಗಣದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕ ಸೇವೆಯಿಂದ ವಯೋನಿವೃತ್ತಿ ಹೊಂದಿದ್ದ ಜಯರಾಜ್ ಅವರನ್ನು ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ದೈಹಿಕ ಶಿಕ್ಷಕ ಜಯರಾಜು ಮಾತನಾಡಿ, ಸರ್ಕಾರಿ ಸೇವೆಯಲ್ಲಿ ವರ್ಗಾವಣೆ ವಯೋನಿವೃತ್ತಿ ಸರ್ವೇ ಸಾಮಾನ್ಯವಾದದ್ದು. ನನ್ನ ಸೇವೆ ಖುಷಿ ತಂದಿದೆ. ದೈಹಿಕ ಶಿಕ್ಷಣ ಸೇವೆಯ ಜೊತೆಗೆ ರಂಗಭೂಮಿಯಲ್ಲೂ ತೊಡಗಿಕೊಂಡಿದ್ದು, ಮುಂದಿನ ನಿವೃತ್ತಿ ಜೀವನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಂಗಭೂಮಿಯಲ್ಲಿ ತೊಡಗಿಕೊಳ್ಳುತ್ತೇನೆ. ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಸನ್ಮಾನಿಸಿರುವುದು ತುಂಬಾ ಖುಷಿ ತಂದಿದೆ ಎಂದರು. ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ಗಂಟಂ ಕೃಷ್ಣ ಮಾತನಾಡಿ, ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಿದ್ದ ಜಯರಾಮ ಜೀವನ ಸುಖಮಯವಾಗಿರಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ಕಾರ್ಯದರ್ಶಿ ಡ್ರಾಮಾ ಮಾಸ್ಟರ್ ಶಿವಣ್ಣ, ಕಲಾವಿದರಾದ ಪುರುಷೋತ್ತಮ್, ತೊರಹಳ್ಳಿ ಕುಮಾರ್, ಅಯ್ಯನಾಪುರ ಲಿಂಗಯ್ಯ, ಎಂಎನ್ ಮಹದೇವಯ್ಯ, ವಿ ಮಹದೇವಯ್ಯ, ಬಿಆರ್ಪಿ ರಮೇಶ್, ಗೋವಿಂದರಾಜ, ಸುರೇಶ್, ಉಪನ್ಯಾಸ ಆರ್ ಮೂರ್ತಿ, ಮಲ್ಲಿಕಾರ್ಜುನ ಸ್ವಾಮಿ, ಭಾಸ್ಕರ್, ಕುಮಾರ್, ಪರಶಿವ, ಅರುಣಕುಮಾರ್, ರಾಮಣ್ಣ, ತಬಲ ನಾಗರಾಜು, ಬಿಆರ್ಪಿ ವೈಎಸ್ ಮಹದೇವಯ್ಯ, ಮಂಗಲ ನಾಗರಾಜು, ಇಲಾಖೆಯ ನಾಗೇಂದ್ರ ಕುಮಾರ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ನನ್ನೆಲ್ಲ ಆತ್ಮೀಯ ರಂಗಭೂಮಿ ಕಲಾವಿದರೇ, ಹಿರಿಯರೇ ಎಲ್ಲರೂ ಕೂಡ ಬಹಳ ಮೊದಲಿಗೆ ನಾನು ಚಿರಋಣಿಯಾಗಿದ್ದೇನೆ. ಈ ಒಂದು ರಂಗಭೂಮಿ ಕಲಾ ವೇದಿಕೆಗೆ ಈ ಸ್ಥಳವನ್ನು ಸಂಸ್ಥೆಯವರು ಕೂಡ ಬರೆಯಾಗಿದ್ದೇನೆ. ಹಾಗೆಯೇ ಈ ರಂಗಭೂಮಿ ಕಲಾವೇದಿಕೆ ನಾನು ರಂಗಭೂಮಿಗೆ ಖಾಲಿ ಹೋದ್ರು ನಮ್ಮ ಮಂಗಲ ಮಾಸ ಶಿವಣ್ಣ ಸರ್. ನಾನು ಸುಮಾರು 20 ನಾಟಕಗಳನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ಸಂಪೂರ್ಣವಾಗಿ ವಿಶೇಷವಾಗಿ ನಾನು ಈ ರಂಗಭೂಮಿ ಕಲಾವೇದಿಯಲ್ಲಿ ಹೆಚ್ಚಿನ ಪಾಲು ನಾನು ತೊಡಗಿಸಿಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೇನೆ. ಹಾಗೆಯೇ ಎಲ್ಲ ಹಿರಿಯ ನನ್ನ ಅಪ್ಪಾಜಿ ಕೃಷ್ಣ ಗಿಡಕೃಷ್ಣರವರು, ಪುರುಷೋತ್ತಮ್ ಸರ್ ಅವರು, ನಮ್ಮ ಎಂಎನ್ ಮಹದೇವ್, ನಾಗರಾಜ್ ಸರ್, NS ಮಹದೇವ್ ಸ್ವಾಮಿ, ಅಪ್ಪು ಸರ್, ಎಲ್ಲರಿಗೂ ಕೂಡ ಮೂರ್ತಿ ಸರ್ ನಮ್ಮ ಆತ್ಮೀಯರು, 52 ವರ್ಷಗಳ ಚಿರಪರಿಚಿತರು, ನಮ್ಮ ಚಿಕ್ಕ ಮೇಷ್ಟ್ರು ಮಲ್ಲಿಕಾರ್ಜುನ ಸರ್ ಅವರು, BRP ರಮೇಶ್ ಸರ್ ಅವರಿಗೆ ಎಲ್ಲರಿಗೂ ಕೂಡ, ಮತ್ತು ನಮ್ಮ ಕುಮಾರ್ ನಿಗಣ, ಎಲ್ಲ ನಮ್ಮ ಗೋವಿಂದರಾಜು, ನಮ್ಮ ದುಶ್ಯಾಸನ ನಾಗೇಂದ್ರ ಸರ್, ಮತ್ತು ನಮ್ಮ ಆಫೀಸ್ನ ನಮ್ಮ ರಿದನ್ ರಾಮಣ್ಣ, ತಬಲಾ ನಾಗರಾಜರವರು, ಕುಮಾರ್ ಅವರು, ನೆರೆದಿರ್ತಕ್ಕಂಥ ಎಲ್ಲ ರಂಗಭೂಮಿ ಕಲಾವಿದರಿಗೂ ಕೂಡ ನಮ್ಮ ಕೂಡ ಸುರೇಶ್ ಅವರು, ಹಿರಿಯರೆಲ್ಲ ಸಿದ್ದನಪ್ಪ ಅವರು, ನಮ್ಮ ASI ಸಾಹೇಬರು, ಮತ್ತು ನಮ್ಮ ಕುಮಾರ್ ತೊರವಳ್ಳಿ, ಸೊ ನಮ್ಮ ಅರುಣ್, ನನ್ನ ಶಿಷ್ಯ ಸ್ಟೂಡೆಂಟ್ ಪರ್ಶಿವರವರು, ಅನೇಕ ಭಾಷೆ ಅಂತವ್ರು ಹೆಸರು ಬಿಟ್ಟೋಗಿದ್ರೆ ನಾನು ಹುಡುಕಿ ತರಿಸಿ ನೋಡ್ತಾ ಇದ್ದೀನಿ. ಮ್ಯಾಚ್ ಎಲ್ಲರಿಗೂ 5 ಹೆಸರು ಕೊಟ್ಟಿದ್ದೇನೆ. ಸೊ ಹಾಗೆಯೇ ನಾನು ಇವತ್ತಿನ ಈ ಒಂದು ಕಲಾರಂಗಭೂಮಿ ಕಾರ್ಯಕ್ರಮಗಳಿಗೆ ಕೂಡ ನನಗೆ ಭಾಳ ಉತ್ತಮವಾಗಿದೆ. ಈ ಒಂದು ಸ್ಥಾನ ಇದು ದೊಡ್ಡ ಒಂದು ಜಾಗ. ವಿಶೇಷವಾಗಿದೆ ನನ್ನ ಪ್ರಪ್ರಥಮ ಒಂದು ಕಾರ್ಯಕ್ರಮ ಆಗಿತ್ತು. ನಮ್ಮ ಮಾಸ್ಟರು ಶಿವಣ್ಣ ಸರ್ ಅವರ ನೇತೃತ್ವದಲ್ಲಿ ನಮ್ಮ MN ಮಹದೇವ್ ಮತ್ತು ನಮ್ಮ BRP ರಮೇಶ್ ಸರ್, ನಮ್ಮ ಕೃಷ್ಣ ಅಪ್ಪಾಜಿ ಅಧ್ಯಕ್ಷರು, ಅಪ್ಪು ಮಾಸ್ಟರ್, ಎಲ್ಲರೂ ಕೂಡ ಇಷ್ಟೊಂದು ನಾನು ತುಂಬಾ ಚಿರಾರು, ಇಷ್ಟೊಂದು ಆತ್ಮೀಯತೆಯನ್ನು ಇಟ್ಕೊಂಡು, ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಈ ರೀತಿಯಾದಂತಹ ಸನ್ಮಾನ ನನಗೆ ದೊರೀತದೆ ಅಂತಕ್ಕಂಥದ್ದು ನಾನು ಕನಸಿನಂತೂ ನೆನೆಸಿರಲಿಲ್ಲ. ಏನೋ ಮೊನ್ನೆ ಕುತ್ಕೊಂಡು ನಾವು ಮಾತನಾಡುವಾಗ ನಮ್ಮ ಹಿರಿಯರಂತ ನಮ್ಮ ಸರ್ ಬಂದರು, ಬರ್ತಿದ್ದಾಗಲೇ MN ಮಹದೇವ್ ಎಲ್ಲ ಇದ್ವಿ. ಹಾಗೆ ಸೊ ನಾವು ರಂಗಭೂಮಿ ಕಲಾವಿದರಾಗಿ ನಾವು ಯಾಕೆ ನಮ್ಮ ರಂಗಭೂಮಿ ಈ ವೇದಿಕೆ ವತಿಯಿಂದ ಇದನ್ನು ಮಾಡಬಾರ್ದು, ಸನ್ಮಾನಗಳನ್ನು ನಾವು ರಂಗಭೂಮಿ ಕಲಾವಿದರಿಗೆ ಯಾಕೆ ಮಾಡಬಾರ್ದು ಎಂಬತಕ್ಕಂಥ ಚಿಂತನೆಗಳನ್ನು ಅವರು ಆಲೋಚನೆ ಮಾಡುವಾಗ ಯೋಚನೆ ಮಾಡಿ ಮೀಟಿಂಗ್ ಮಾಡಿ ಇನ್ನೊಂದಿನ ಮತ್ತೊಮ್ಮೆ ನಾವು ಮೀಟಿಂಗ್ ಮಾಡೋಣ, ಎಲ್ರಿಗೂ ನಾವು ವಿಷಯವನ್ನು ಮುಗಿಸೋಣ ಅಂತೇಳಿ ಅವರೆಲ್ಲರೂ ಕೂಡ ಅವರೇ ಸೇರಿಸಿರೋದು. ಎಲ್ಲರೂ ಕೂಡ ಫೋನ್ ಮಾಡಿ ಎಲ್ಲರೂ ಅವರ ಕರೆ ಹೋಗುತ್ತು, ಮತ್ತು ನಾನು ಕೆಲವರಿಗೆ ನಾನು ಕರೆಯನ್ನು ಮಾಡಿದ್ದೆ, ಅವರು ಕೂಡ ನನ್ನ ಕರೆಗೂ ಹೋಗುತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಸೊ ಹಾಗಾಗಿ ನಾನು ಇದನ್ನು ನನ್ನ ಜೀವನ ಪರ್ಯಂತ ನನ್ನ ವೃತ್ತಿಯಲ್ಲಿ ನಿವೃತ್ತಿಯನ್ನು ಹೊಂದಿರ್ತೇನೆ, ಆದರೆ ನನ್ನ ಜೀವನದಲ್ಲಿ ಈಗ ವೃತ್ತಿ ಪ್ರಾರಂಭ. ಮುಂದಿನ ದಿನಗಳಲ್ಲಿ ಈ ರಂಗಭೂಮಿ ಕಲಾ ಏನಿದೆ ನಮ್ಮ ರಂಗಭೂಮಿಯ ಒಂದು ಸಂಘ, ಈ ಸಂಘದಲ್ಲಿ ಆಗು ಹೋಗಲಿಕ್ಕೆ ಎಲ್ಲವಕ್ಕೂ ಕೂಡ ಒಳ್ಳೆಯದಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾನು ಭಾಗಿಯಾಗಿ ನಾನು ಕೂಡ ನನ್ನ ಸಹಕಾರವನ್ನು, ಸಂಪೂರ್ಣ ಸಹಕಾರವನ್ನು ನಾನು ನೀಡ್ತೇನೆ ಅಂತೇಳಿ ನಮ್ಮ ಮಾಸ್ಟರ್ ಸಾಹೇಬರಿಗೆ, ಮಾಸ್ಟರ್ ಶಿವಣ್ಣ ಸರ್ ಅವರಿಗೆ
ಮೊದಲನಾಗಿ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕ್ಷೇತ್ರದಲ್ಲಿ ನಾನು ಎಲ್ಲರಿಗೂ ಕೂಡ ಚಿರಪರಿಚಿತರಾಗಬೇಕಾದ್ರೆ ಕಾರಣೀಭೂತರು ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಶಿವಣ್ಣ ಸರ್ ಅವರು. ನಾನು ಪದೇ ನೆನೆಸ್ಕೊತಾ ಇರ್ತೇನೆ. ಅವ್ರ ಹಾರ್ಮೋನಿಯಂನ ನುಡಿಸ್ತಾ ಇದ್ರೆ ಅವ್ರ ಬೆರಳಿ ನೋಡ್ತಾ ಇದ್ದಾಗಲೇ ನಮಗೆ ಈ ಹುಮ್ಮಸ್ಸು ಬರ್ತದೆ, ಇನ್ನೂ ಹಾಡಬೇಕು, ಹಾಡು ಹೇಳಬೇಕು, ಇನ್ನೂ ಹೇಳ್ಬೇಕು ಅಂತೇಳಿ. ಅದರಲ್ಲೂ ವಿಶೇಷವಾಗಿ ನಾರದನ ಪಾತ್ರವನ್ನು ನನಗೆ ನೀವು ಸೂಟಬಲ್ ಪರ್ಸನ್, ಈ ನಾರದನ ಪಾತ್ರ ಮಾಡಿದ್ರೆ ಸೂಕ್ತ ನೀವು ಅಂತೇಳಿ ದಕ್ಷಯಜ್ಞ ನಾಟಕದಲ್ಲಿ ಸಂಪೂರ್ಣವಾಗಿ ಒಂದು 15 ನಾಟಕ ಪ್ರದರ್ಶನವನ್ನು ಕೂಡ ನಾವು ಅವರ ನೇತೃತ್ವದಲ್ಲಿ ಮಾಡಿದ್ದೇನೆ. ತೃಪ್ತಿ ತಂದಿದೆ ಆ ಒಂದು ಈ ಅಭ್ಯಾಸದಲ್ಲಿ. ಭಾಳ ವಿಶೇಷವಾಗಿ ನಾನು ತುಂಬ ಖುಷಿ ಆಗ್ತದೆ. ಆಮೇಲೆ ನಾವು ನಿವೃತ್ತಿ ಅಂದ್ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದೇ ಅಲ್ಲ. ನಾವು ನಿವೃತ್ತಿ ಆದಮೇಲೆ ನಮ್ಮ ಒಂದು ವೃತ್ತಿ, ಜೀವನ ಶೈಲಿಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಕೂಡ ಅಭ್ಯಾಸ, ಇದು ಒಂದು ಅಭ್ಯಾಸ. ನಮ್ಮ ಈ ಒಂದು ಕಲೆಯೂ ಕೂಡ, ಈ ಜಾನಪದ ಕಲೆ, ಈ ಒಂದು ರಂಗಭೂಮಿ ಕಲೆ ಎಲ್ಲವೂ ಕೂಡ ನಮಗೆ ತುಂಬ ಅತ್ಯುತ್ತಮವಾದಂಥ ಸಹಕಾರವನ್ನು ನೀಡ್ತದೆ. ನಮ್ಮ ಯೋಚನೆಗಳನ್ನು ಮರೆಸ್ತದೆ. ಬಿಕಾಸ್ ಆಫ್ ಬಿ ಹ್ಯಾಪಿ ನೋ ಬಿ ಪಿ. ನಾವು ಯಾವಾಗ ಖುಷಿ ಇರ್ತೀವೋ ಆಗ ನಮಗೆ ಬಿ ಪಿ ಶುಗರ್ ಅನ್ನೋದು ಏನೂ ಬರೋದಿಲ್ಲ. ಈ ಸಂತೋಷವಾಗಿ ಹಾಡುಗಾರಿಕೆಯನ್ನು ಮಾಡಿಕೊಂಡು, ಹಾಡನ್ನ ಹೇಳ್ಕೊಂಡು ಎಲ್ಲವನ್ನ ನಾವು ಖುಷಿಯಿಂದ ಇದ್ದರೆ ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ತಾ, ಇದುವರೆಗೂ ನನಗೆ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ವೇದಿಕೆ ಮುಖ್ಯಂತ ಅಧ್ಯಕ್ಷರು ನಮ್ಮ ಗಿರಾಮಕೃಷ್ಣಪ್ಪ ಅವರು, ಕಾರ್ಯದರ್ಶಿ ನಮ್ಮ ಶಿವಣ್ಣ ಅವರು. ನಾನು ಇಲ್ಲ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಾನು 100 ನಾಟಕ ಕಾರ್ಯಕ್ರಮ ಮಾಡಿದ್ದೀನಿ. ಆ ಕಾರ್ಯಕ್ರಮದಲ್ಲಿ ಬೇರೆ ಬಂದಿದ್ದಾಗ ನಮ್ಮ ಜಿಲ್ಲೆಯ ಪರವಾಗಿ ಭಾಗವಹಿಸಿ ಅನೇಕ ರಾಜ್ಯ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಎಲ್ಲರೂ ನಾವು ನಮ್ಮ ನಗರದಲ್ಲಿ ನನಗೆ ಏನು ತೆಗೆದಿದ್ದಾರೆ ಕಲಾವಿದ ಅಂತ ತೆಗೆದಿದ್ದಾರೆ. ನಾನು ಫಸ್ಟು 1975ರಲ್ಲಿ ಕರ್ನಾಟಕ ರಾಜ್ಯ 800 ಮೀಟರ್ದಲ್ಲಿ ರೆಕಾರ್ಡ್ನಲ್ಲಿ 800 ಮೀಟರ್ ರೆಕಾರ್ಡ್ ಮಾಡಿ ನನ್ನ ರೆಕಾರ್ಡು 8 ವರ್ಷ ಕಾಲ ದಾಖಲೆ ಇದೆ. 8 ವರ್ಷ ಕಾಲ ಇತ್ತು. ನಾನು ಇದಕ್ಕೆ ಶಿವಮೊಗ್ಗದಲ್ಲಿ ಸೆಲೆಕ್ಟಾಗಿ ನನಗೂ ನಗರದಲ್ಲೂ ಭಾಳ ಸನ್ಮಾನ ಆಯಿತು. ಕಾರ್ಡ್ ಹಾಕಿಂದ ಹೋಗಾಗ ನನ್ನ ಆರೋಗ್ಯದ ಟೈಮ್ ಕೆಟ್ಟಿತ್ತು, ಹೋಗೋಕ್ಕಾಗಲಿಲ್ಲ. ಆನಂತರ ನಾನು ಚಲನಚಿತ್ರ ಯೂಟ್ಯೂಬ್ ವಯಸ್ಸಿಗೆ ಒಂದು 56 ಚಿತ್ರದಲ್ಲಿ ಆ್ಯಕ್ಟ್ ಮಾಡಿ ಅದರಲ್ಲಿ ಒಂದು 10 ಪಿಕ್ಚರ್ ರಿಲೀಸ್ ಆಗಲಿಲ್ಲ. ಅದರಲ್ಲಿ 48 ಪಿಕ್ಚರ್ ರಿಲೀಸ್ ಆಗಿ ಆ ಪೈಕಿ ಅದೇ ಇರೋ ಜೋಡಿನಲ್ಲಿ ನಮ್ಮ ಗುರುರಾಜ್ ಗಣಪತಿ ಅವರು ಒಳ್ಳೆಯ ಅವಕಾಶವನ್ನು 12 ತಂದೆ ಮಕ್ಕಳ ತಂದೆ ಪಾಠ ಹೀರೋಯಿನ್ ಅಪ್ಪನ ಪಾಠ ಕೊಟ್ಟರು. ಅದನ್ನು ನನಗೆ ಹಾಡು ಕೂಡ ಆಡಿದ್ದಾರೆ. ನನ್ನ ಗಂಧದಲ್ಲಿ ಕಾಮಿಡಿ ವಿಲನ್ ಮಾಡಿದ್ದೆ. ಇನ್ನೂ ಅನೇಕ ಪಿಕ್ಚರ್ಗಳು ಮಾಡಿದ್ದೀನಿ. ನಮ್ಗೆ ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಎಣ್ಣಕ್ಕೆ ಮೂಲ ಕರ್ತನ ಯಾರು ಅಂದರೆ ನಮ್ಮ ಖಾತೆ ನಮ್ಮ ಜಿಲ್ಲಾ ಸಂಘದ ಕಾರ್ಯದರ್ಶಿಗಳಾದಂಥ ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಶಿವಣ್ಣ ಅವರಿಗೆ ಮೂಲ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ. ಇನ್ನು ನಮ್ಮ ನೇರಾದವರು ವೃತ್ತಿ ಜೀವನದಲ್ಲಿ ಆರೋಗ್ಯವಾಗಿರಲಿ ಅಂತೇಳಿ ನಾನು ಮಾತಾಡಕ್ಕೆ